ಈಗ ಹಬ್ಬಗಳ ಸೀಸನ್ ಬರುತ್ತೆ. ಕೆಲವರು ಬಹಳ ಎಲ್ಲ ಹಬ್ಬಗಳನ್ನೂ ಚೆನ್ನಾಗಿ ಆಚರಿಸ್ತಾರೆ. ಈ ಆಚರಿಸೋದ್ರ ಜೊತೆ ನಮ್ಮ ಭಾರತ ದೇಶದಲ್ಲಿ ಏನಿದೆ ಅಂದರೆ, ಬಹಳ ಹಬ್ಬಗಳಿಗೆ ಮುಂಚಿತವಾಗಲೂ ಅಥವಾ ಆ ಹಬ್ಬದ ದಿನವೋ ಉಪವಾಸ ಮಾಡೋದೊಂದು ಪದ್ಧತಿ ಇರುತ್ತೆ. ಇದು ಯಾವುದೇ ರಿಲಿಜನ್ ಆದರೂ ಅಷ್ಟೇ, ಹಿಂದೂಗಳಾದರೂ ಅಷ್ಟೇ, ಕ್ರೈಸ್ತರಾದರೂ ಅಷ್ಟೇ, ಮುಸ್ಲಿಮ್ಸ್ ಆದ್ರೂ ಅಷ್ಟೇ, ಎಲ್ಲರಲ್ಲೂ ಈ ಉಪವಾಸ ಅನ್ನುವಂಥ ಒಂದು ಪದ್ಧತಿ ಅಂತೂ ಇದ್ದೇ ಇದೆ. ಈ ರೀತಿ ಉಪವಾಸ ಮಾಡಬೇಕು. ಅವ್ರಿಗೆ ಉಪವಾಸ ಮಾಡೋದು ಒಳ್ಳೆಯದಾ ಕೆಟ್ಟದಾ ಅಂತ ನಾನು ಮಾತಾಡ್ತಿಲ್ಲ. ಆದರೆ ಇಂಥವ್ರಿಗೆ ಸಂಧಿವಾತ ಅಥವಾ ಆಟೋ ಇಮ್ಯೂನ್ ಕಾಯಿಲೆ ಇದ್ದರೆ ಉಪವಾಸ ಮಾಡೋದು ಒಳ್ಳೆಯದಾ ಕೆಟ್ಟದಾ, ಅಥವಾ ಉಪವಾಸ ಮಾಡೋಕ್ಕೆ ಯಾವುದಾದ್ರೂ ಒಂದು ರೀತಿ ಇರುತ್ತಾ ಅಂತ ಇದು ಬಹಳ ಜನ ಕೇಳ್ತಾರೆ ಕೂಡ. ಆವಾಗ ನಾವು ಕೆಲವ್ರಿಗೆ ಹಾಂ ಅಂತೀವಿ, ಕೆಲವ್ರಿಗೆ ಬೇಡ ಅಂತೀವಿ. ಸೊ ನೋಡುವ ಇವಾಗ ನಮಗೇನು ಮೊಟ್ಟ ಮೊದಲಿಗೆ ಏನು ಅರ್ಥ ಆಗಬೇಕು ಅಂತ ಹೇಳಿದ್ರೆ, ನಮಗಿರೋಂಥ ಕಾಯಿಲೆಗಳು, ಆಟೋ ಇಮ್ಯೂನ್ ಕಾಯಿಲೆಗಳು ಅಥವಾ ಸ್ವಯಂ ಪ್ರತಿರಕ್ಷಕ ಕಾಯಿಲೆಗಳು ಏನಂತೀವಿ, ದೀರ್ಘಕಾಲಿಕ ಕಾಯಿಲೆಗಳು, ಇದು ಈಗಾಗಲೇ ನೀವು ಅನುಭವಿಸಿರ್ತೀರ. ಮಾತ್ರೆ ತಗೊಂಡಾಗ ಚೆನ್ನಾಗಿರ್ತೀರ. ಮಾತ್ರೆ ಏನಾದರೂ ಒಂದು 15-20 ದಿನ ಬಿಟ್ಟರೆ ಮತ್ತೆ ಎಲ್ಲ ವಾಪಸ್ ಬಂದಂಗೆ ಅನಿಸ್ತಾ ಇರುತ್ತೆ ಅಲ್ವಾ. ಸೊ ಈ ಥರ ಇರೋವಂಥ ಕಾಯಿಲೆಗೆ ನಾವು ತಿಂಗಳಾಂಗಟ್ಟಲೆ ಉಪವಾಸನೋ ಅಥವಾ ಏನಾದರೂ ಮಾಡಿದ್ರೆ ಏನಾದರೂ ತೊಂದರೆ ಆಗೋಗುತ್ತಾ? ಬಹಳಷ್ಟು ಜನರಿಗೆ ತೊಂದರೆ ಆಗಲ್ಲ. ಸೊ ಉಪವಾಸ ಮಾಡಬಹುದು. ಆದರೆ ಮುಖ್ಯವಾಗಿ ಏನು ತಿಳ್ಕೊಬೇಕು ಅಂತ ಹೇಳಿದ್ರೆ, ನಾವು ಕೆಲವೊಂದು ವಿಷಯಗಳನ್ನ ಅರಿತುಕೊಳ್ಬೇಕು. ಒಂದು, ನಿಮ್ಗೆ ಉಪವಾಸ ಮಾಡೋ ಪ್ಲ್ಯಾನ್ ಇದ್ದರೆ, ಸಡನ್ನಾಗಂತೂ ಯಾರೂ ಮಾಡಲ್ಲ ಉಪವಾಸ. ಗೊತ್ತಿರುತ್ತೆ ಯಾವ ತಾರೀಕಿಂದ ಯಾವ ತಾರೀಕುವರೆಗೂ ಮಾಡ್ತೀವಿ ಏನು ಅಂತ. ದಯವಿಟ್ಟು ನಿಮ್ಮ ರುಮೆಟಾಲಜಿಸ್ಟ್ ಜೊತೆ ಹೋಗಿ ಮಾತಾಡ್ಬಿಟ್ಟು ಮಾತ್ರೆಗಳನ್ನ ಚೇಂಜಸ್ ಮಾಡ್ಕೊಳ್ಳಿ. ಈಗ 3 ಸಲ ಕೊಟ್ಟಿರ್ತೀವಿ ಕೆಲವರಿಗೆ, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಊಟ ಮುಗಿದಿದ ತಕ್ಷಣ ಅಂತ. ಡಾಕ್ಟ್ರ್ ಮಧ್ಯಾಹ್ನ ಊಟನೇ ಮಾಡ್ತಿಲ್ಲ, ನಾನೇನು ಮಾಡಲಿ ಅಂತ ಕೇಳ್ತೀರ. ಆ ಥರ ಇದ್ದಲ್ಲಿ ಡಾಕ್ಟ್ರ್ ಹತ್ರ ಏನಿರುತ್ತೆ ಅಂದರೆ, ಡಾಕ್ಟ್ರಿಗೆ ಆಪ್ಷನ್ ಇರುತ್ತೆ. ಬರೀ 2 ಸತಿ ಅಥವಾ 1 ಸತಿ ಕೊಡುವಂಥ ಮಾತ್ರೆಗಳು ಇರುತ್ತೆ ಕೆಲವೊಂದು. ಆ ಥರ ಮಾತ್ರೆನ, ಡೋಸ್ನ ಅಥವಾ ಮಾತ್ರೆದು ಯಾವ ಮಾತ್ರೆ ಕೊಡ್ತಿದ್ದಾರೆ ಅದನ್ನೇ ಬದಲಾಯಿಸ್ಕೊಡ್ಬೋದು ನಿಮಗೆ. ಅಟ್ಲೀಸ್ಟ್ ನಿಮ್ಮ ಈ ಟೈಮ್ಗೆ ಮುಗೀಲಿ, ನೀವು ಚೆನ್ನಾಗಿ ನಿಮ್ಮದೇನು ಹಬ್ಬ ಏನಿದೆ, ನಿಮ್ಮ ಹಬ್ಬ ಹರಿದಿನಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಉಪವಾಸ ಚೆನ್ನಾಗಾಗಲಿ ನಿಮ್ಮದು ಅಂತ ಆ ಥರ ಚೇಂಜಸ್ ಮಾಡ್ಬೋದು. ಒಂದು ಅಂದರೆ ಡೋಸೇಜ್ನ ಚೇಂಜ್ ಮಾಡ್ಬೋದು ಅಥವಾ ಮಾತ್ರೆನೇ, ಔಷಧಿನೇ ಚೇಂಜ್ ಮಾಡಿಕೊಡ್ಬೋದು. ಇನ್ನೊಂದು, ಕೆಲವ್ರಿಗೆ ಏನು ಮಾಡ್ತಾರೆ ಡಾಕ್ಟ್ರು, ಈ ಮಾತ್ರೆ ಬೇಡ, ಸದ್ಯಕ್ಕೆ ಇಂಜೆಕ್ಷನ್ ತಗೊಳ್ಳಿ, ಇಂಜೆಕ್ಷನ್ ತಗೊಂಡು ಆಮೇಲೆ ನೋಡು, ಅಂದರೆ ನಿಮ್ದು ಈ ಸೀಸನ್ ಮುಗಿದಾದ್ಮೇಲೆ ಚೇಂಜ್ ಮಾಡ್ಕೊಳ್ಳುವ ಅಂತ ಅಂತಾರೆ. ಸೊ ನಾನೇನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಎಲ್ಲ ಮಾತ್ರೆಗಳನ್ನೂ ಉಪವಾಸ ಅಂದರೆ ಪೂರ್ತಿ ಉಪವಾಸ ಅಂತೂ ಇರೋಲ್ಲ. ನಾವು ಅಟ್ಲೀಸ್ಟ್ 1 ಹೊತ್ತಾದರೂ ಊಟ ಮಾಡ್ತೀವಿ. ಆ 1 ಹೊತ್ತು ಊಟ ಮಾಡುವಂಥ ಟೈಮಲ್ಲೇ ತಗೊಳ್ಳೋ ಅಂಥದ್ದು ಬಹಳ ಮಾತ್ರೆಗಳಿರುತ್ತೆ. ಆ ಥರ ಅಡ್ಜಸ್ಟ್ ಮಾಡ್ಕೋಬಹುದು. ಒಂದು. ಇನ್ನೊಂದು, ಕೆಲವು ಮಾತ್ರೆಗಳನ್ನ ಬರೀ ಹೊಟ್ಟೆಲಿ ತಗೊಂಡ್ರೂ ಏನೂ ಆಗಲ್ಲ. ಅದು ನಿಮ್ಮ ಡಾಕ್ಟ್ರ್ ಹೇಳ್ಕೊಡ್ತಾರೆ. ಈಗ ಬರೀ ಹೊಟ್ಟೆಲಿ ತಗೊಳ್ಳೋಂಥ ಮಾತ್ರೆಗಳು ಯಾವ್ಯಾವ ಇದೆ ಅಂತಲೂ ಹೇಳ್ಕೊಡ್ತಾರೆ. ಆದರೆ ಯಾವ್ಯಾವುದನ್ನ ಬರೀ ಹೊಟ್ಟೆಲಿ ತಗೋಬಾರ್ದು ಅಂತ ಹೇಳ್ತೀನಿ ನಾನು. ಒಂದು, ನಿಮ್ಮ ಪೇಯ್ನ್ ಕಿಲ್ಲರ್ ಮಾತ್ರೆ. ಪೇಯ್ನ್ ಕಿಲ್ಲರ್ ಮಾತ್ರೆನ ಅಥವಾ ನೋವಿನ ಮಾತ್ರೆ ಏನಿದೆ ಅದನ್ನ ಯಾವುದೇ ಕಾರಣಕ್ಕೂ ಬರೀ ಹೊಟ್ಟೆಲಿ ತಗೊಳ್ಳೋದನ್ನ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಯಾಕಂದರೆ ಈ ಪೇಯ್ನ್ ಕಿಲ್ಲರಿಂದ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಗ್ಯಾಸ್ಟ್ರಿಕ್ ಜಾಸ್ತಿ ಆದರೆ ಮತ್ತೆ ಹೊಟ್ಟೆ ನೋವು ಅವೆಲ್ಲ ನಿಮ್ಗೆ ಗೊತ್ತೇ. ಅಂಥ ಒಂದು ತೊಂದರೆ ಜಾಸ್ತಿ ಆಗುತ್ತೆ. ಎರಡನೇದು ಅಂತ ಹೇಳಿದ್ರೆ ಈ ಸ್ಟಿರಾಯ್ಡ್ ಮಾತ್ರೆಗಳು. ಸ್ಟಿರಾಯ್ಡ್ ಮಾತ್ರೆಗಳನ್ನು ನಾವು ಬಹಳ ಮಟ್ಟಿಗೆ ಬರೀ ಹೊಟ್ಟೆಲಿ ಹಾಕೋಬೇಡಿ ಅಂತೀವಿ. ಯಾಕಂದರೆ ಇದರಿಂದನೂ ಹೊಟ್ಟೆಯ ಏನು ಹೊಟ್ಟೆಗೆ ಒಂದು ಸುರಕ್ಷತಾ ಕವಚ ಅಂತ ಅಂತೀವಿ, ಅದನ್ನ ಸ್ಟಿರಾಯ್ಡ್ ಮಾತ್ರೆ ಕಡಿಮೆ ಮಾಡಿಸುತ್ತೆ. ಅವಾಗ ಮತ್ತೆ ಗ್ಯಾಸ್ಟ್ರೈಟಿಸ್ ಆಗೋ ಚಾನ್ಸಸ್ ಇರುತ್ತೆ. ಇದಲ್ಲದೆ ಬಹಳ ಮಾತ್ರೆಗಳನ್ನ ನಾವು ಬರೀ ಹೊಟ್ಟೆಲಿ ತಗೋಬಹುದು. ಅದು ನಿಮ್ಮ ವೈದ್ಯರ ಜೊತೆ, ನಿಮ್ಮ ರುಮಟಾಲಜಿಸ್ಟ್ ಜೊತೆ ಮಾತಾಡಿ ಡಿಸೈಡ್ ಮಾಡ್ಕೊಳ್ಳಿ. ಇದಕ್ಕಿಂತ ಮುಖ್ಯವಾದ ಇನ್ನೊಂದು ವಿಷಯ ಇದೆ. ಕೆಲವ್ರಿಗೆ ಗೌಟ್ ಇರುತ್ತೆ, ಯೂರಿಕ್ ಆ್ಯಸಿಡಿಂದ ಏನಾಗ್ತಾ ಇರುತ್ತೆ, ಅವ್ರಿಗೆ ಆರ್ಥರೈಟಿಸ್ ಆಗ್ತಾ ಇರುತ್ತೆ. ಇಂಥವರು ಉಪವಾಸ ಮಾಡಿದಾಗ ಕೆಲವರು ನೀರು ಕೂಡ ಕುಡಿಯಲ್ಲ. ಆ ಥರ ಇದ್ದಾಗ ಏನಾಗುತ್ತೆ, ಯೂರಿಕ್ ಆ್ಯಸಿಡ್ದು ರಕ್ತದಲ್ಲಿ ಇರೋ ಅಂಶ ಏನಿದೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಮತ್ತೆ ಜಾಯಿಂಟ್ ಪೇಯ್ನ್ ಬರೋ ಸಾಧ್ಯತೆ ಇರುತ್ತೆ ಮಾತ್ರೆಗಳು ತಗೊಂಡ್ರು.
ಇಂಥವ್ರಿಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಯಾವ ಟೈಮಲ್ಲಿ ನೀವು ಊಟ ಮಾಡಬಹುದು ಅಥವಾ ಆಹಾರ ಸೇವನೆ ಮಾಡ್ಬೋದು, ಬಹುಶಃ ರಾತ್ರಿಯಿಂದ ಬೆಳಿಗ್ಗೆ ಅಥವಾ ಒಪ್ಪತ್ತೋ 2 ಹೊತ್ತೋ ಏನೋ ಊಟ ಮಾಡ್ತಿರ್ತೀರ ಅಥವಾ ತಿಂತಿರ್ತೀರಲ್ಲ, ಆ ಟೈಮಲ್ಲಿ ಆದಷ್ಟು 2ರಿಂದ 2.5 ಲೀಟ್ರ್ ನೀರು ಕುಡಿಯೋಕ್ಕೆ ಸಾಧ್ಯನೋ ಇಲ್ವಾ ಅಂತ ಮಾಡ್ಕೊಬಿಡಿ ಅಂತೀವಿ ನಾವು ಅವ್ರಿಗೆ. ಸೊ ಈ ಥರ ನಾವು ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಮಾಡಿಕೊಂಡ್ರೆ ನಮ್ಮ ಹಬ್ಬ ಹರಿದಿನಗಳು ತುಂಬ ಚೆನ್ನಾಗಿರುತ್ತೆ. ನಮ್ಮ ಭಕ್ತಿನ ಯಾವ ರೀತಿ ನಾವು ವ್ಯಕ್ತಪಡಿಸ್ತೀವಿ ದೇವರಿಗೆ, ಅದನ್ನು ತುಂಬ ಶ್ರದ್ಧೆಯಿಂದ ಮಾಡ್ಬೋದು. ಆದರೆ ದಯವಿಟ್ಟು ನಿಮ್ಮ ರುಮಟಾಲಜಿಸ್ಟ್ ಜೊತೆ ಮಾತಾಡಿ ಅವ್ರು ಹೇಳಿದಂಗೆ ನೀವು ಡೋಸೇಜ್ ಅಡ್ಜಸ್ಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಆ ಟೈಮಲ್ಲಿ ನೀವು ಮಾತ್ರೆ ಏನಾದ್ರು ಬಿಟ್ಬಿಟ್ರೆ, ಕಾಯಿಲೆ ಏನಾದ್ರು ವಾಪಸ್ ಬಂದರೆ ಇನ್ನೂ ತುಂಬ ಹೈ ಡೋಸ್ ಅವಶ್ಯಕತೆ ಇರುತ್ತೆ. ಕಾಯಿಲೆ ವಾಪಸ್ ಜೋರಾಗಿ ಬಂದರೆ ಆ ಹೈ ಡೋಸ್ ಕೊಡಬೇಕಾದ್ರೆ ನಿಮ್ಮ ಉಪವಾಸನೂ ಹೋಯಿತು, ನಿಮ್ಮ ಹಬ್ಬನೂ ಹೋಯಿತು. ಸೊ ಅದರಿಂದ ಸ್ವಲ್ಪ ಜಾಗೃತಿ ಆಗಿದ್ದು ಡಾಕ್ಟ್ರ್ ಜೊತೆ ಹೋಗಿ ಮಾತಾಡೋಕ್ಕೇನಿದೆ, ಎಲ್ಲರೂ ಕೊಡ್ತಾರೆ, ನಿಮಗೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಅವ್ರು ಹೇಳ್ದಂಗೆ ನಿಮಗೆ ಕಂಫರ್ಟೇಬಲ್ ಆಗೋ ಥರ ಅದನ್ನ ಮಾಡಿಕೊಂಡ್ರೆ ಹಬ್ಬನೂ ಚೆನ್ನಾಗಿರುತ್ತೆ, ಉಪವಾಸನೂ ಚೆನ್ನಾಗಿ ಹೋಗುತ್ತೆ, ಕಾಯಿಲೆನೂ ಗುಣವಾಗಿರುತ್ತೆ.